ಮೈಸೂರು ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಮೈಸೂರು ಇವರ ಒಂದು ಸಹಯೋಗದಲ್ಲಿ ಈ ದಿನ ನಮ್ಮ ಮೈಸೂರು ನಗರದ ಪ್ರತಿಷ್ಠಿತ ಶಾಲೆಯಾದಂಥ ಎಕ್ಸೆಲ್ ಪಬ್ಲಿಕ್ ಶಾಲೆಯ ತಾವೆಲ್ಲರೂ ಕೂಡ ಮಕ್ಕಳನ್ನ ಸ್ಟೇಜ್ ಮೇಲೆ ನೋಡಿರ್ತೀರಾ. ಆದರೆ ಈ ದಿನದ ವಿಶೇಷ ನಮ್ಮ ಎಲ್ಲ ಪೂಜನೀಯ ಗುರುವೃಂದದವರು ಕೇವಲ ಒಂದು 4 ಮಕ್ಕಳ ಜೊತೆ ಸೇರಿ ಇಡೀ ಜಗತ್ತಿಗೆ, ಇಡೀ ದೇಶಕ್ಕೆ ಸ್ವಚ್ಛತೆಯ ಪಾಠವನ್ನ ಮಾಡಿದಂತ ನಮ್ಮ ಮೈಸೂರಿನ ಈ ಒಂದು ಶಾಲೆಯ ಪೂಜನೀಯ ಗುರುವೃಂದ ಹಾಗೂ ವಿದ್ಯಾರ್ಥಿಗಳು ಈ ದಿನ ಒಂದು ಉತ್ತಮವಾದಂತ ಕಿರು ನಾಟಕದ ಮುಖೇನ ಸ್ವಚ್ಛತೆಯ ಬಗ್ಗೆ ಅರಿವನ್ನ ಮೂಡಿಸಲಿಕ್ಕೆ ಈ ಎಲ್ಲ ಸಾರ್ವಜನಿಕರಿಗೆ ಈ ಒಂದು ಹೆಸರಾಂತ ನಮ್ಮ ಅರಮನೆ, ಮಹಾರಾಜರ ಅರಮನೆಯ ಅಂಗಳದ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರು ತಮ್ಮ ಒಂದು ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಬರಲಿದ್ದಾರೆ ಎಕ್ಸೆಲ್ ಪಬ್ಲಿಕ್ ಶಾಲೆಯ ಪೂಜನೀಯ ಗುರುವೃಂದ ಮತ್ತು ವಿದ್ಯಾರ್ಥಿಗಳು. ಅವರಿಗೆ ತಮ್ಮೆಲ್ಲರ ಅಭೂತಪೂರ್ವವಾದ ಚಪ್ಪಾಳೆ ಮುಖೇನ ಸ್ವಾಗತಿಸಿ. ಆತ್ಮೀಯರೇ, ಈ ನಮ್ಮ ಸ್ವಚ್ಛ ಮೈಸೂರು ಅಭಿಯಾನವು ಜನರ ಶಕ್ತಿ ಮತ್ತು ಸಾರ್ವಜನಿಕ ನಾಯಕತ್ವದ ಮೂಲಕ ಲಕ್ಷಾಂತರ ಮೈಸೂರಿನ ಜನರ ಬದ್ಧತೆಯನ್ನು ಪ್ರತಿನಿಧಿಸುತ್ತದೆ. ನಗರದ ಸ್ವಚ್ಛತೆ ನಮ್ಮೆಲ್ಲರ ಆದ್ಯತೆ. ಬನ್ನಿ, ನಮ್ಮ ಮೈಸೂರನ್ನು ಸ್ವಚ್ಛವಾಗಿಡೋಣ. ನಮ್ಮ ಮೈಸೂರು ನಮ್ಮ ಹೆಮ್ಮೆ. ಇವಳೆ ಎಲ್ಲಿದ್ಯಾ? ಏನ್ ಬಿಸ್ಲಿದು? ವಯಸ್ಸಾದ್ಮೇಲೆ ಹೊರಗಡೆ ಓಡಾಡಕ್ಕಾಯ್ತದ? ಜಪ್ಪೆ ಅಂದ್ರೂ ಆಗಲ್ಲಪ್ಪು. ಇವಳೆ ಸ್ವಲ್ಪ ನೀರ್ ತಗೊಂಡ್ ಬಾ ಕುಡಿಯಕ್ಕೆ. ತತ್ತಿದ್ದೀನಿ ಇರ್ರಿ. ಯಾಕ್ರಿ ಇಷ್ಟೊಂದು ಸುಸ್ತಾಗಿದ್ದೀರಿ? ನಾನು ಎಷ್ಟು ಸರಿ ಹೇಳೋದು ನಿಮ್ಗೆ, ನೀವು ಹುಡ್ಗ ಅಲ್ಲ, ವಯಸ್ಸಾಗೈತೆ, ಈಗ್ಲಾದ್ರೂ ಊರ್ ತಿರ್ಗೋದನ್ನ ಬಿಡ್ರಿ ಅಂತ. ನನ್ನ ಮಾತನ್ನ ಎಲ್ಲಿ ಕೇಳ್ತೀರಿ ನೀವು? ಒಬ್ಬೊಬ್ರೆ ಎಲ್ಲ ಕಡೆ ತಿರುಗ್ತೀರಾ. ಎಲ್ಲ ಇವಳ ನಂಗೆಂತ ವಯಸ್ಸಾಗೈತೆ? ನಾನಿನ್ನು ಚೆರಿ ಯುವಕನಮ್ಮಿ. ಏನೋ ಸ್ವಲ್ಪ ತಲೆ ನೆರ್ದದೆ, ಕೋಲು ಕೈಗೆ ಬಂದೈತೆ ಅಷ್ಟೇ. ಈಗ್ಲೂ ನೆಲ ಗುದ್ದಿ ನೀರ್ ತೆಗಿತೀನಿ, ಆಯ್ತಾ? ಈ ಮಾತ್ಗೆ ಏನ್ ಕಮ್ಮಿ ಇಲ್ಲ. ನೆಲಕ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂದಂಗ ಆಡ್ತೀರಾ ನೀವು. ಅಲ್ಲ ಮಾರಾಯ, ನೀವೊಬ್ರೆ ಎಲ್ಲ ಕಡೆ ತಿರುಗ್ತೀರಾ. ನನ್ನೆಲ್ಲಾದ್ರೂ ಕರ್ಕೊಂಡು ಹೋಗಿದ್ದೀರಾ ನೀವು? ಮದ್ವೆ ಆದ ಹೊಸ್ತ್ರಲ್ಲಿ ಮೈಸೂರು ದಸರಾಕ್ಕೆ ಕರ್ಕೊಂಡು ಹೋದ್ರಿ, ಇಡೀ ಮೈಸೂರ್ನೇ ಸುಸ್ಸಿದ್ರಿ. 40 ವರ್ಷ ಆಯ್ತು, ಈಗ ಆ ಕಡೆಗೆ ತಲೆನೇ ಹಾಕಿಲ್ಲ. ಈ ವರ್ಷನಾದ್ರೂ ದಸರಾ ಹಬ್ಬಕ್ಕೆ ಕರ್ಕೊಂಡು ಹೋಗ್ರಿ. ಅಯ್ಯೋ, ನನ್ನ ಹೆಂಡ್ರನ್ನ ದಸರಾ ಕರ್ಕೊಂಡೋಗಿ 40 ವರ್ಷ ಆಗೋಯ್ತಾ? ನಂಗೂ ಆ ಜ್ಞಾನ ಬರ್ಲೇ ಇಲ್ವಲ್ಲ. ದಸರಾ ಹಬ್ಬನ ಟಿವಿಲೇ ನೋಡ್ಕೊಂಡು ಕುಂತ್ಬಿಟ್ವಾ? ಛೇ 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 ಛೇ. ಮತ್ತೆ ಟಿವಿಲೇ ನೋಡ್ಕೊಂಡು ಸಮಾಧಾನ ಮಾಡ್ಕೊತಿದ್ದೀವಿ ಅಷ್ಟೇ. ರಾಜರು ಅಂಬಾರಿ ಮೇಲೆ ಕುಂತ್ಕೊಂಡು ಜಂಬೂ ಸವಾರಿ ಹೋಯ್ತಿದ್ರೆ ನಮ್ಮ ಊರ್ದೋರೇ ಹೋಯ್ತಾವ್ರೆ, ದೇವ್ರೇ ಹೋಯ್ತಾವ್ರೆ ಅಂತ ಊರಿನ ಜನ ಎಲ್ಲ ಅಡ್ಬಿದ್ದು ನಮಸ್ಕಾರ ಮಾಡ್ತಿರ್ಲಿಲ್ವಾ? ಮರ್ತೋಯ್ತಾ ನಿಮ್ಗೆ? ಆನೆ ಅಂಬಾರಿ ಮೇಲೆ ರಾಜರುನ್ನ ನೋಡೋದೇ ಒಂದ್ ಸೊಬ್ಗು. ಹ್ಞೂ ಕಣೆ, ನೀನ್ ಹೇಳೋದು ನಿಜವೇ. ಆ ನಮ್ ತಂದೆ ಒಡೆಯರು ಅಂಬಾರಿ ಮೇಲೆ ಹೋಗೋದನ್ನ ನೋಡೋದೇ ಒಂದ್ ಚಂದ ಆಗಿತ್ತು. ಈಗ ತಾಯಿ ಚಾಮುಂಡಿ ಅಂಬಾರಿ ಮೇಲೆ ಹೋಯ್ತಾವ್ರೆ, ಅದು ಏನ್ ಕಮ್ಮಿ ಇಲ್ಲ. ತಾಯಿನೇ ನಮ್ಮ ಮೈಸೂರನ್ನ ಕಾಪಾಡ್ಕೊಂಡು ಎಲ್ಲರನ್ನೂ ಸಲುಕೊಂಡು ನಮ್ಮ ಊರಿಗೆ ಬೆಂಗಾವಲಾಗಿ ನಿಂತವಳೆ.
ವರ್ಷಕ್ಕೊಮ್ಮೆ ದಸರಾ ಹಬ್ಬದಲ್ಲಿ ನಮ್ಮನ್ನೆಲ್ಲ ನೋಡಕ್ಕೆ ಬರ್ತವಳೆ ಅನ್ನಂಗ್ ಕಾಣ್ತದೆ. ದಿಟ ಕಣ್ರಿ. ರೀ, ಈ ವರ್ಷನಾದ್ರೂ ನನ್ನ ದಸರಾಕ್ಕೆ ಕರ್ಕೊಂಡೋಗ್ರಿ. ಕರ್ಕೊಂಡೋಯ್ತೀನಿ ಕಣೆ. ಅಂಬಾರಿ ಮೇಲೆ ನಿನ್ನೆ ಮೆರೆಸ್ತೀನಿ ಬಿಡು. ನಾನೇ ರಾಜ, ನೀನೇ ರಾಣಿ. ಈ ಮಾತ್ಗೆ ಏನ್ ಕಮ್ಮಿ ಇಲ್ಲ. ಸರಿ, ನಡಿ ನಡಿ, ಒಳಕ್ಕೆ ನೀರ್ ಕಾಯಿಸಿದೀನಿ, ಸ್ನಾನ ಮಾಡ್ಕೊಳ್ಳವೆ. ಓ ನಡಿ ನಡಿ, ಮೈಯೆಲ್ಲ ನೋವಾಗದೆ. ಮೈ ಮೇಲೆ ಬಿಸಿನೀರು ಬಿದ್ರೆ ಸ್ವಲ್ಪ ಆರಾಮಾಯ್ತದೆ. ಕೇಳ್ರಪ್ಪೋ ಕೇಳಿ, ನೋಡ್ರಪ್ಪೋ ನೋಡ್ರಿ, 40 ವರ್ಷ ಆದ್ಮೇಲೆ ದಸರಾ ನೋಡಕ್ ಹೊಂಟವ್ರೆ. ಹಳೆ ದಸರಾ ಹೊಸ ದಸರಾ ಎರಡೀಗ ಕಾಣ್ತೈತೆ. ನಮ್ಮೂರು ಮೈಸೂರು ದೇಶಕ್ಕೆ ಬಲು ಹೆಸರು. ಈ ಊರ ನೋಡೋಕೆ ಹೊಂಟೋರೆ ಇವರು, ಈ ಊರ ನೋಡೋಕೆ ಹೊಂಟೋರೆ ಇವರು. ಕ್ವಾಲು ಮಂಡ ಜಂಗುಮ ದೇವ್ರು, ಗುರುವೇ ಕ್ವಾರಣ್ಯಕ್ಕೆ ದಯ ಮಾಡವ್ರೆ. ಚಿಂತೆ ಇಲ್ಲದ ತುಂಡೈಕ್ಲ ಸಂಘದ ಚಿಂದಂತ ಅಧ್ಯಕ್ಷರು ಬಂದವ್ರೆ. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು ಭೂಷಣ. ನಾನದ್ದು ನಿಂತಾಗ ಸಿಕ್ಕಾಪಟ್ಟೆ ಕ್ರೇಜು, ಚಪ್ಪಾಳೆ ತಟ್ಟೋರ್ಗೆ ಆಮೇಲಿದೆ ಫೀಸು. ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತಾ? ಸ ಸ ಸ ಸ ಸ್ವಚ್ಛತೆಯ ಗುರು ಅಣ್ಣಂಗೆ ಜೈ. ಕಸ ಎಲ್ಲೋ ನಮ್ಮ ಅಣ್ಣ ಅಲ್ಲಿ, ಅಣ್ಣಂಗೆ ಜೈ. ಬಂಧುಗಳೇ, ಸಾವಧಾನ ಸಾವಧಾನ. ಅಣ್ಣ ನಮ್ಮೂರಲ್ಲೇ ಅಲ್ಲ, ಎಲ್ಲೆಲ್ಲೂ ತುಂಬಾ ಫೇಮಸ್ಸು. ಕಸ ಎಲ್ಲೋ ನಮ್ಮ ಅಣ್ಣ ಅಲ್ಲಿ. ಅವರು ಈ ಸ್ವಚ್ಛತಾ ಅಭಿಯಾನ ಪ್ರಯುಕ್ತ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊತೇನೆ. ಅಣ್ಣ ತಗೊಳ್ಳಿ ಅಣ್ಣ. ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯಂದಿರೆ, ಹಿರಿಯರೇ ಕಿರಿಯರೇ, ನಮ್ಮ ದೇಶ ಯಾವುದು? ಭಾರತ. ನಮ್ಮ ರಾಜ್ಯ ಯಾವುದು? ಕರ್ನಾಟಕ. ಅಣ್ಣಂಗೆ ಜೈ. ಇರ್ಲಿ ಇರ್ಲಿ, ನಮ್ಮ ದೇಶ ಯಾವುದು? ಭಾರತ. ನಮ್ಮ ರಾಜ್ಯ ಯಾವುದು? ಕರ್ನಾಟಕ. ಹೌದಲ್ವಾ? ಹಾಗಾದ್ರೆ ನಮ್ಮ ಊರು ಯಾವ್ದಪ್ಪ? ಮೈಸೂರು ಕಣೋ, ಮೈಸೂರು. ಶಬಾಷ್. ನಮ್ಮೂರ್ನ ಸ್ವಚ್ಛವಾಗಿಟ್ಕೊಳ್ಳೋ ಜವಾಬ್ದಾರಿ ನಮ್ದು. ಹಿರಿಯರು ಹೇಳ್ದಂಗೆ ಅಂತರಂಗ ಶುದ್ಧಿ ಅಂದ್ರೆ ಏನು ಗೊತ್ತಾ? ನಮ್ಮನ್ನ ನಾವು ಸ್ವಚ್ಛವಾಗಿಟ್ಕೊಳ್ಳೋಕ್ಕೆ ಹೇಗೆ ಸ್ನಾನ ಮಾಡ್ತೀವೋ ಹಾಗೆ ಬಹಿರಂಗ ಶುದ್ಧಿ ಅಂದ್ರೆ ನಮ್ಮೂರ್ನ ಸ್ವಚ್ಛವಾಗಿಟ್ಕೊಳ್ಬೇಕು, ಕ್ಲೀನಾಗಿ ಇಟ್ಕೋಬೇಕು, ಕ್ಲೀನ್ ಮಾಡಬೇಕು. ಆಯ್ತಾ? ನಮ್ಮೆಲ್ಲರ ಮತ ಯಾರಿಗೆ? ನಮ್ಮ ಅಣ್ಣ ಕರಿಬಸೆ ಹಿಂಗೆ. ಏಯ್ ಯಾರಪ್ಪ ಅದು ಸದ್ದು? ನಿಮ್ಮೆಲ್ಲರ ಮತ ಬೇಕು, ಆದ್ರೆ ಈಗಲ್ಲ. ನಿಮ್ಮೆಲ್ಲರ ಮತ ಈಗ ಬೇಕಾಗಿರೋದು ಸ್ವಚ್ಛತೆಗೆ, ನಮ್ಮ ಮೈಸೂರು ಸ್ವಚ್ಛತೆಗೆ. ದಯಮಾಡಿ ಎಲ್ಲರೂ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋಣ. ಜೈ ಕರ್ನಾಟಕ ಮಾತೆ. ಸ್ವಚ್ಛತೆಯ ಗುರು ಅಣ್ಣಂಗೆ ಜೈ. ಕಸ ಎಲ್ಲೋ ನಮ್ಮ ಅಣ್ಣ ಅಲ್ಲಿ, ಅಣ್ಣಂಗೆ ಜೈ. ಮಹಾಜನ್ರೇ, ಕಾರ್ಯಕ್ರಮ ಮುಗಿದ್ಮೇಲೆ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಪಿಯೆ ಎಲ್ಲ ನೋಡ್ಕೊಪ್ಪ, ಯಾರಿಗೂ ಊಟ ಕಡಿಮೆ ಆಗಬಾರ್ದು, ಏನು ಹೆಚ್ಚು ಕಡಿಮೆ ಆಗಬಾರ್ದು, ಎಲ್ಲ ಸುರಕ್ಷಿತವಾಗಿರ್ಬೇಕು. ಆಯ್ತಾ? ಕೇಳ್ರಪ್ಪೋ ಕೇಳಿ, ನೋಡ್ರಪ್ಪೋ ನೋಡ್ರಿ, ಸ್ವಚ್ಛತೆಗೆ ಮುಂದಾಳುಗಳು ನಾವು. ಅಂತರಂಗ ಬಹಿರಂಗ ಸ್ವಚ್ಛತೆಯ ತೋರುವವರೂ ನಾವು. ಹಬ್ಬಗಳ ಕಾರ್ಯಕ್ರಮಗಳ ಮಾಡುವೆವೂ ನಾವು. ಎಲ್ಲವೂ ಮುಗಿದ ಮೇಲೆ ತಿಂದುಂಡು ಬಿಸಾಡಿದ ಕಸಗಳತ್ತ ಮತ್ತೆ ನೋಡುವೆವೂ ನಾವು.
ಕಸವ ಸೇರಿ ತನ್ನಿ, ಪ್ರತಿ ಮನೆಯಿಂದ ಬನ್ನಿ, ಬಂದು ಇಲ್ಲಿ ಶೇಖರಿಸಿ, ಸ್ವಚ್ಛತೆಯನ್ನು ಕಾಪಾಡಿ, ಪರಿಸರವನ್ನು ರಕ್ಷಿಸಿ. ಕಸವ ಸೇರಿ ತನ್ನಿ, ಪ್ರತಿ ಮನೆಯಿಂದ ಬನ್ನಿ, ಬಂದು ಇಲ್ಲಿ ಶೇಖರಿಸಿ, ಸ್ವಚ್ಛತೆಯನ್ನು ಕಾಪಾಡಿ, ಪರಿಸರವನ್ನು ರಕ್ಷಿಸಿ. ಲೋ ಮಗ್ನೆ, ಎದ್ದೇನೋ? ಲೇ ಇವಳೆ, ಎದ್ನಾ ನಿನ್ ಮಗ ನೋಡು. ಆ ಬೀದಿಲಿ ಕಸ್ದವ್ರು ಬಂದವ್ರೆ. ಬೇಗ ಎದ್ದು ಕಸ ತಗೊಂಡೋಗಿ ಕಸ್ದವ್ರಿಗೆ ಕೊಡಕ್ ಕೇಳು. ಹೊರಟೋಯ್ತಾರವ್ರು. ರೀ, ನಾ ಪಾತ್ರೆ ತೊಳಿತಾ ಇದ್ದೀನಿ. ಅವನೇನಿಷ್ಟು ಬೇಗ ಹೇಳ್ತಾನೆ? ಎಲ್ಲ ನಿಮ್ಮ ಬುದ್ಧಿನೇ ತಾನೆ. ನಿಮ್ಮಂಗೆ ಅವನು ಸೋಂಬೇರಿ. ನೀವೇ ಎದ್ದೋಗೊಂಚೂರು ಕೊಟ್ಬಿಟ್ಟು ಬನ್ನಿ. ಎಲ್ಲ ಇವಳ ನನಗೆ ಕೆಲಸ ಹೇಳಲ್ಲಲ್ಲ. ಸರಿ ಬಿಡು. ಹೆಂಡ್ತಿ ರೀ ಅಂತ ಕೋಪದಲ್ಲಿ ಹೇಳಿದಾಗ ಗಂಡ ಆದವನು ಸರಿ ರೀ ಅಂತ ಸೈಲೆಂಟ್ ಆಗಬೇಕು. ಇಲ್ಲ ಅಂದ್ರೆ ಮಾರಿ ಹಬ್ಬ ಮನೇಲೇ ಗ್ಯಾರಂಟಿ. ಸರಿ ಕಣೆ, ತಗೊಂಡು ಹೋಗಿ ಹಾಕ್ತೀನಿ. ಎಲ್ಲಿಟ್ಟಿದ್ಯಾ ಕಸಾನ? ಅದೇ ಅಲ್ಲೇ ಹಿಂದೆ ನೀರಿನ ಸಂಪಂತ್ರ ಇದೆ ನೋಡಿ. ಎಲ್ಲ ಕವರ್ನು ತಗೊಂಡೊಟ್ಟೋಗಿ. ಹಾಗೆ ಇಲ್ಲೂ ಒಂದೆರಡು ದಿನ ತಗೊಂಡೋಗಿ. ಈಗ ಹೋದ್ರೆ ಅವ್ರು ಬರೋದು ಇನ್ನು 3 ದಿನ ಆಗತ್ತೆ. ಎಲ್ಲ ವಾಸನೆ ಬಂದ್ಬಿಡುತ್ತೆ. ಹ್ಞೂ ಸರಿ ಸರಿ, ತಗೊಂಡೋಗ್ತೀನಿ. ಅಯ್ಯೋ, ಕಸದವ್ರು ಹೊಟ್ಟೆ ಹೋದ್ರಲ್ಲ, ಏನ್ ಮಾಡೋದು? ಈ ಕಸನ ಮನೆಗೆ ವಾಪಸ್ ತಗೊಂಡು ಹೋದ್ರೆ ನನ್ನ ಹೆಂಡತಿ ಬಿಡ್ತಾಳ? ಕಸದಲ್ಲೇ ಪೂಜೆ ಮಾಡ್ತಾಳೆ. ಸದ್ಯ ಇಲ್ಲಿ ಸುತ್ತ ಮುತ್ತ ಯಾರೂ ಇಲ್ಲ. ಇಲ್ಲೇ ಕಸ ಹಾಕಿ ಹೋದ್ರಾಯ್ತು. ಇಲ್ಲಿ ಕಸ ಹಾಕಿದ್ರೆ ಯಾರು ತಾನೇ ಕೇಳ್ತಾರೆ? ಓ ದರಿದ್ರ, ಮೂಗ್ ಕೊಡಕ್ಕಾಗತ್ತಾ? ಯಾವ ಮುಂಡೆವು ಇಲ್ಲೇ ಕಸ ಹಾಕೋರೆ. ಥೂ, ಇನ್ನೇನ್ ಮಾಡ್ಲಿ, ನಾನು ಇಲ್ಲೇ ಕಸ ಹಾಕ್ಬಿಟ್ಟು ಹೋಗ್ತೀನಿ. ಅಯ್ಯೋ, ಈ ಕಸ ತಗೊಂಡಷ್ಟು ದೂರ ಹೋಗ್ಬೇಕು. ಯಾರ್ ತಾನೇ ಹೋಗ್ತಾರೆ? ಅಯ್ಯೋ, ಯಾರೋ ಇಲ್ಲೇ ಕಸ ಹಾಕ್ಬಿಟ್ಟು ಹೊಟ್ಟೋಗಿದ್ದಾರೆ. ಸದ್ಯ ಮೊದ್ಲೇ ನನ್ಗೂ ಟೈಮ್ ಆಗಿದೆ. ನಾನು ಇಲ್ಲೇ ಹಾಕ್ಬಿಟ್ಟು ಹೊಟ್ಟೋಗ್ತೀನಿ. ಯಾರ್ ತಾನೇ ಬೆಳ್ಬೆಳ್ಗೆ ಆ ಕಸ್ತವ್ರನ್ನ ಕಾಯ್ಕೊಂಡು ಕೂತ್ಕೋತಾರೆ? ಕೇಳ್ರಪ್ಪೋ ಕೇಳಿ, ನೋಡ್ರಪ್ಪೋ ನೋಡ್ರಿ, ಸಿರಿವಂತರು ನಾವು, ಸಿರಿವಂತರು ನಾವು. ಹಣದಲ್ಲಿ ದೊಡ್ಡ ದೊಡ್ಡ ಮನೆಗಳ ಕಟ್ಟಿಕೊಂಡು ಐಷಾರಾಮಿ ಕಾರುಗಳ ಇಟ್ಟುಕೊಂಡ ಸಿರಿವಂತರು ನಾವು. ಆದರೆ ಕಾರಲ್ಲಿ ಬಂದು ಕಸವನ್ನ ಬೀದಿಗೆ ಎಸೆದು ಯಾರಿಗೂ ಕಾಣದಂತೆ ಓಡೋಗುವ ದರಿದ್ರರೂ ನಾವು. ನಮ್ಮ ಮನೆಯ ಕಸವ ಪಕ್ಕದ ಸೈಟಿಗೋ ಬೀದಿಯ ಮೂಲೆಗೋ ಎಸೆಯುವ ಮೂಢರೂ ನಾವು. ನಿಮ್ಮ ಮನೆಯ ಮುಂದೆ ಬಂದೀವಿ ನೋಡಿ, ಕಸವ ತುಂಬೋ ಗಾಡಿ ತಂದೀವಿ ನೋಡಿ. ನಿಮ್ಮ ಮನೆಯ ಕಸವನ್ನ ನಮಗೆ ನೀವು ನೀಡಿರಿ. ನಿಮ್ಮ ಪರಿಸರವ ಸ್ವಚ್ಛ ಮಾಡೋದ್ ನಮ್ ಕಾಯಕ. ನೀವ್ ನೀಡೋ ಸಂಬಳ ನಮಗೆಲ್ಲ ಹುಂಬಳ. ನಿಮ್ಮ ಮನೆಯ ಮುಂದೆ ಬಂದೀವಿ ನೋಡಿ. ದ್ಯಾವ್ಡ ನಮ್ಮ ಅಪ್ಪನು ಕಸ್ತಿನ್ನೆ ನಮ್ಗಳ್ದು ಒಟ್ನು ತುಂಬೋಂಗೆ ಮಾಡಿದ್ನ್ಯಾ. ನಮ್ಗೊಳಗ್ನೂ ಬದುಕು ಕಟ್ಕೊಟ್ಟಿದ್ನ್ಯಾ. ಯಾವತ್ತೂ ನಿಂಕ ನಾವು ಋಣಿಯಪ್ಪನೋ. ಇವತ್ನೂ ನಿಂಕ ಬೇಡೋದು ಇಷ್ಟ್ನೆಯಾ. ಇವತ್ತಾದ್ರೂ ನಮ್ಕ ಊರ್ ಜನಗಳ್ನು ಕಸಾನೂ ಎಲ್ನು ಎಸಿದೆ ಗಾಡಿಗ್ನೇ ಹಾಕೋ ಹಂಗ್ ಮಾಡಪ್ನು. ರಸ್ತೆಲೆಲ್ಲಾನು ಬಿದ್ದಿರೋ ಕಸ್ಗಳ್ನು ಎತ್ತಿ ಎತ್ತಿ ನಂಕ ನಡ ಬಿದ್ದೋಗೈತಪ್ನು. ನಮ್ಮೂರ್ಕ ಸ್ವಚ್ಛೂರ್ ಅಂತಾರಪ್ನು. ಅದ್ಕ ಅಪ್ಮಾನು ಬರ್ದಂಗೆ ಕಾಪಾಡ್ನಪ್ಪ, ಕಾಪಾಡು. అవే ఏం చేస్తుండావు? సాలికే ఓగకే టేమాతు ఆకలేస్తుంది. ఏముంది తినడానికి? మగ్ను ఏముందప్ప, అన్న
ಹಾಲು ಮೊಸರು ಉಂದಿ ಅದ್ನು ತಿಂದಿಪ್ಪೋ ಅಪ್ಪ. ಸಂಜೆಗೆ ಸಾರ್ನು చేసిಡ್ತೀನಿ ಕೋಪ ಒದ್ದು ಅದನ್ನೇ ಸಾಲಕ್ಕ ತಗೊಂಡೋಗಪ್ಪನೋ. ಅವೇ ನಾನು ಹೋಗೋದ್ನು ದೊಡ್ಡ ಸಾಲಿಕ. ಅಲ್ಲಿ ಎಲ್ಲಾರುನ ಬೇರೆ ಬೇರೆ ತಿಂಡಿ ತೀರ್ಥ ತರ್ತಾರು. ನಂಕ ಈ ಊಟ ತಕೊಂಡೋದ್ರ ನಾಚಿಕೆ ಆಯ್ತದ. ನಾನು ಸ್ಕೂಲ್ಕ ಹೋಗಲ್ಲ. ನೀ ಪೈನೆ ವಸ್ತಾನು ಕಸ ಆಯೋಕ. ಅಯ್ಯಯ್ಯೋ ಬ್ಯಾಡ್ನೋ ನನ್ನ ಮಗನು, ನಮ್ ಜಮ್ಕ ಸಾಕು. ನೀವ್ ಓದ ಹಂಗೆಲ್ಲ ಯೋಚನೆ ಒತ್ತು ಹೋಗಪ್ಪನು ಸ್ಕೂಲ್ಕ. అమ్మా పోతాను స్కూల్ కా సంజగా త్వరగా వచ్చేసి కోಳಿ సార్ చేయమ్మా ಕಾಯ್ತಿರ್ತಾನು ಒಳ್ಳಿ ವಸ್ತಾನమ్మಾ. ಯಾವ್ರೇ ನಮ್ಮಪ್ಪನು, ನೀನೇ ಕಾಪಾಡ್ಬೇಕಪ್ಪನು. ನಮ್ನೆಲ್ಲ ನೀನೇ కాపాడవేకప్పను. రామక్కో ఏం చేస్తున్నావు? ಬೇಗ రావక్కో, కసుకోಗ್ಬೇಕು. టైం అయింది. లేట్ అయితే కష్టం. ఉండప్ప వస్తాను. త్వరగా రావమ్మో. ಎಲ್ಲೆಲ್ಲಿ ಕಸ ಬಿದ್ದುಂదో తెలీదు. ಎಲ್ಲಾము స్వచ్ఛం చేయాలా. దసరా హబ్బాను వచ్చేస్తుంది. ఊరెల్లా స్వచ్ఛంగా ఉండాలి, లేకపోతే మన పని పోతుంది. ಈ ಕಸ್ನು ಹೊರೋರ್ಗೆ ಕಸ್ನೇ ಹಬ್ಬನಪ್ಪನು. ನಮ್ಕ ಪ್ರತಿದಿನ ಕಸದ ದಸರಾನೇ ಅಪ್ಪನು. ನಡಿ ನಡಿ ಪೋತಾಮು. ಅಮ್ಮೋ ಅಕ್ಕೋ, ಕಸದ ಗಾಡಿ ಬಂದೈತೆ. ನಿಮ್ಮನೆ ಕಸನ ಗಾಡಿಗೆ ಹಾಕಿ ನಿಮ್ಗಳ ಕಸನ ಕ್ಲೀನ್ ಮಾಡೋರು ಬಂದಿವಿ. ನಿಮ್ಮನೆ ಕಸನ ತರ್ರಕ್ಕೋ. ಹಸಿ ಕಸ್ನು ಒಣ ಕಸ್ನು ಬ್ಯಾರೆ ಬ್ಯಾರೆ ಚೇರಕ್ರು. ಎಳ್ಳು ಒಟ್ಟಿಗೆ ಕೊಡ್ಬ್ಯಾಡ್ರಕ್ಕೋ. ನೀವು ಮಂಚಿ ಓದಿರೋರು ಎಳ್ಳು ಒಟ್ಟಿಗೆ ಕೊಟ್ರೆ ನಮ್ಕ ಸಪ್ರೇಟ್ ಮಾಡ್ನಾಕ ಕಷ್ಟ ಆಯ್ತದ. ಸ್ವಲ್ಪ ದಯ ತೋರ್ನಕ್ಕೋ. ಹಸಿ ಕಸಾನು ಒಣ ಕಸಾನು ಬ್ಯಾರೆ ಮಾಡಿ ಕೊಡ್ರಕ್ಕೋ. ಕೇಳ್ರಪ್ಪೋ ಕೇಳಿ, ನೋಡ್ರಪ್ಪೋ ನೋಡ್ರಿ. ಕಸದವರು ಇವರಲ್ಲ, ಕಸದವರು ಇವರಲ್ಲ. ನಿಮ್ಮಗಳ ನಿಮ್ಮ ಮನೆಗಳ ಕಸವನ್ನು ಸ್ವಚ್ಛ ಮಾಡುವವರು ಇವರು. ನಿಮ್ಮ ಹಾಗೆಯೇ ಮನುಷ್ಯರು, ನಿಮಗಾಗಿಯೇ ಇರುವವರು. ನಿಮ್ಮ ಕಸವೇ ಅವರಿಗೆ ದೇವರು. ಆ ದೇವರ ಅಲ್ಲಲ್ಲಿ ಎಸೆಯದಿರಿ, ಅಲ್ಲಲ್ಲಿ ಎಸೆಯದಿರಿ. ರಾಜಾಧಿರಾಜ ರಥವರೂರಿದು ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಮೈಸೂರಿದು. ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. Love you, ಮೈಸೂರು ಶ್ರೀಗಂಧ ನಮ್ಮೂರು. Love you, ಮೈಸೂರು ಶ್ರೀಗಂಧ ನಮ್ಮೂರು. ಅಬ್ಬಾ, ಇವತ್ತಿಗೆ ಸಮಾಧಾನ ಆಯ್ತು. ಯಾವಾಗ ಮೈಸೂರು ನೋಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ. ಈಗ ನನ್ನ ಡ್ರೀಮ್ ಫುಲ್ಫಿಲ್ ಆಯ್ತು. ಹೌದು, ಎಷ್ಟು ದೊಡ್ಡ ಅರಮನೆ, ಝೂ, ಚಾಮುಂಡಿ ಬೆಟ್ಟ, ಕಾರಂಜಿ ಲೇಕ್, ಜಗನ್ಮೋಹನ್ ಪ್ಯಾಲೇಸ್. ಅಬ್ಬಾ, ಒಂದಾ ಎರಡಾ ಎಲ್ಲಾ ಪ್ಲೇಸ್ಗಳು ಒಂದಕ್ಕಿಂತ ಒಂದು ಅಮೇಝಿಂಗ್ ಆಗಿದೆ. ಮತ್ತೆ ನಮ್ಮೂರಂದ್ರೆ ಹೆಂಗೆ ಇಡೀ ಪ್ರಪಂಚಕ್ಕೆ ಹೆಸರುವಾಸಿ. ನಮ್ಮ ಒಡೆಯರಂದ್ರೆ ಸುಮ್ಮನೆನಾ? ಎಲ್ಲಾನು ಪಕ್ಕಾ ಪ್ಲಾನ್ ಮಾಡಿ ನಮ್ಮೂರನ್ನ ಶ್ರೀಮಂತಗೊಳಿಸಿದ್ದಾರೆ. ಸರಿ ಸರಿ ಬನ್ನಿ, ಇಲ್ಲೇ ಕೂತ್ಕೊಂಡು ಊಟ ಮಾಡ್ಕೊಳ್ಳೋಣ. ಹೊಟ್ಟೆ ಬೇರೆ ಹಸಿತಿದೆ. ಇನ್ನೂ ಬೃಂದಾವನ್ ಗಾರ್ಡನ್, ಬಲ್ಮೂರಿ, ರಂಗಂತಿಟ್ಟು ನೋಡೋಕ್ ಬಾಕಿ ಇದೆ. ಹೌದು ಹೌದು, ಬೇಗ ಬೇಗ ಊಟ ಮಾಡ್ಕೊಳ್ಳೋಣ. ಎಲ್ಲ ಪ್ಲೇಸ್ನು ಇವತ್ತೇ ಕವರ್ ಮಾಡಬೇಕು. ನಾಳೆ ಬೇರೆ ಡ್ಯೂಟಿಗೂ ಹೋಗ್ಬೇಕು. ಈ ಪಾರ್ಸಲ್ ಕಸನ ಎಲ್ಲಾಕೋದು? ಇಲ್ಲೆಲ್ಲೂ ಡಸ್ಟ್ಬಿನ್ನೇ ಕಾಣಿಸ್ತಿಲ್ಲ. ಲೇ, ಇಲ್ಲೇ ಎಲ್ಲೋ ಒಂದ್ ಕಡೆ ಹಾಕಿದ್ರಾಯ್ತು. ಅಲ್ಲೇ ಆ ಮರದ ಕೆಳಗೆ ಹಾಕೋಣ ಬನ್ನಿ.
ಸರಿ ಸರಿ, ಬೇಗ ನಡೀರಿ, ಟೈಮ್ ಆಗ್ತಿದೆ. ಕೇಳ್ರಪ್ಪೋ ಕೇಳಿ, ನೋಡ್ರಪ್ಪೋ ನೋಡ್ರಿ, ಓದು ಬರ ಕಲಿತಾ ವಿದ್ಯಾವಂತರು ಇವರು. ಆ ವಿದ್ಯಾವಂತರು ಕೂಡ ಮಾಡೋದು ಏನು? ತಿಂದುಳಿದ ಕಸವ ಅಲ್ಲಲ್ಲಿ ಎಸೆವಾರು, ತಿಂದುಳಿದ ಕಸವ ಅಲ್ಲಲ್ಲಿ ಎಸೆವಾರು. ಸ್ವಚ್ಛತೆ 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 ಎಂದು ಕೂಡಿ ಹಾಡುವ, ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ. ಸ್ವಚ್ಛತೆ ಎಂದು ಕೂಡಿ ಹಾಡುವ, ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ. ಸ್ವಚ್ಛತೆ 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 ಸ್ವಚ್ಛತೆ. ಲೇ ಇವಳೆ, ಮೈಸೂರು ನೋಡ್ಬೇಕು ಅಂದ್ಯಲ್ಲ, ಈಗ ಸಮಾಧಾನನಾ? ಏನ್ ಸಮಾಧಾನನು? ಮೈಸೂರು ನೋಡ್ಬೇಕು, ದಸರಾ ನೋಡ್ಬೇಕು ಅನ್ನೋ ಆಸೆ ತೀರ್ತು. ಆದ್ರೆ ನಮ್ ಮೈಸೂರು ಹೆಂಗಿತ್ತು ಹೀಗಾಗಿದ್ಯಲ್ಲ ಅನ್ನೋ ಬೇಸರ ಕಣ್ರಿ. ಅದ್ಯಾಕೆ ಬೇಸರ ಪಡ್ಕೋತೀಯ? 40 ವರ್ಷದಿಂದ ಇದ್ದ ಮೈಸೂರು ಈಗ್ಲೂ ಹಾಗೆ ಇರೋಕ್ಕಾಗುತ್ತಾ? ಬದ್ಲಾಗ್ಬೇಕಲ್ವೇ? ನಾವೇನು ಹಾಗೆ ಇದ್ದೀವಾ? ನಮಗೂ ವಯಸ್ಸಾಗಿಲ್ವಾ ತಾಯಿ ಹೇಳು? ನಮಗೂ ವಯಸ್ಸಾಗೈತೆ ನಿಜ, ಆದ್ರೆ ನಮ್ಮ ಮೈಸೂರು ಯಾವಾಗ್ಲೂ ಹಿಂದೆ ಇದ್ದಂಗೆ ಇರ್ಬೇಕಲ್ವೇ? ಹಾಗೆ ಇದ್ರೇನೆ ಚಂದ ಕಣ್ರಿ. ರಸ್ತೆ ದೊಡ್ಡದಾಗೈತೆ, ಕಟ್ಟಡಗಳು ಬೆಳೆದವೆ, ಜನ ತುಂಬೋರೆ. ಆದ್ರೆ ಬೀದಿ ಬೀದಿಲಿ, ರಸ್ತೆ ಪಕ್ಕದಲ್ಲಿ, ಖಾಲಿ ಜಾಗಗಳಲ್ಲಿ ಅನಾಥ ಶವತ್ತರ ಕಸಗಳು ಬಿದ್ದವೆ. ಆ ಕಡೆ ಯಾರೋ ಕಾರಲ್ಲಿ ಬಂದು ಕಸ ಎಸ್ದೋಯ್ತವ್ರೆ. ಈ ಕಡೆ ಮನೆಯಾಗಿನ ಕಸನ ಪಕ್ಕದ ಮನೆ ಖಾಲಿ ಜಾಗಕ್ಕೆ ಎಸಿತಾವ್ರೆ. ಪಾಪ ಆ ಕಸ ಸ್ವಚ್ಛ ಮಾಡೋರು ಕಸ ತೆಗಿಯಕ್ಕೆ ಕಷ್ಟಪಡ್ತವ್ರೆ. ಇದೇನಾ ನಮ್ಮ ಒಡೆಯರ್ ಕನಸಿನೂರು? ಇದೇನಾ ನಮ್ಮ ಊರ್ನ ಕಾಪಾಡ್ಕೊಳ್ಳೋ ಪರಿ? ನೀನ್ ಹೇಳೋದು ನಿಜ ಕಣಮ್ಮಿ. ಕಾಲ ಬದಲಾಗೈತೆ, ಜನ ಬಿಜಿ ಆಗೋರೆ, ಅವ್ರಿಗೆ ಟೇಮ್ ಇಲ್ಲ. ಏನ್ ಮಾಡೋದು? ಟೇಮ್ ಇಲ್ಲ ಅಂತ ಅಂದಾಗಿರೋ ಮನೇನ ಚರಂಡಿ ಮಾಡ್ಕೊಳಕ್ಕಾಯ್ತದ ಹೇಳಿ? ನಮ್ಮ ಮನೇನ ನಾವು ಚಂದಾಗಿಟ್ಕೋಬೇಕು. ನಾವು ಸರಿಯಾಗಿಟ್ಕೊಂಡಿಲ್ಲ ಅಂದ್ರೆ ಇನ್ಯಾರು ಇಟ್ಕೋತಾರೆ? ನಮ್ಮೂರು ನಮ್ ಹೆಮ್ಮೆ. ಆ ಊರ್ನ ಯಾವತ್ತೂ ಚರಂಡಿ ಮಾಡೋದು ಬೇಡ. ಹೌದು ಕಣೆ, ನೀನ್ ಹೇಳೋದು ಸತ್ಯ. ನಾವು ಅವ್ರ ಜೊತೆ ಸೇರ್ಕೊಂಡೆ ಊರ್ನ ಸ್ವಚ್ಛತೆನ ಹಾಳು ಮಾಡ್ತಿದ್ದೀವಿ. ನಮ್ಮ ಊರ್ ಸ್ವಚ್ಛತೆನ ನಾವು ಕಾಪಾಡಬೇಕು. ಅದಕ್ಕೆ ನಾವು ಮೊದಲು ಸರಿಯಾಗಬೇಕು. ನಮ್ಮ ಮನಸ್ಸು ಮನೇನ ಸ್ವಚ್ಛ ಮಾಡ್ಕೋಬೇಕು. ಆಗ ತಂತಾನೆ ನಮ್ಮ ಊರು, ಅರಮನೆ ಊರು, ಚಾಮುಂಡಿ ತಾಯಿಯ ಊರು ಸ್ವಚ್ಛ ಆಯ್ತದೆ. ನಾವೇ ಯೋಚನೆ ಮಾಡಬೇಕು. ಬಾಬಾ ಹೋಗೋಣ, ಊರ್ ಬಸ್ಗೆ ಹೊತ್ತಾಯ್ತದೆ. ಅದ್ಯಾವಾಗ ಕಾಲ ಬರುತ್ತೋ, ನಾವು ಆಗ ಇರ್ತೀವೋ ಇಲ್ವೋ. ಬಾಬಾ ಹೋಗೋಣ, ಹೊತ್ತಾಯ್ತು. ಅಜ್ಜಿ, ತಾತ, ಎಲ್ಲಿಗೆ ಹೋಗ್ತಿದ್ದೀರಾ? ಇರಿ ಸ್ವಲ್ಪ. ನೀವು ಮಾತಾಡೋದ್ನೆಲ್ಲ ಕೇಳಿಸ್ಕೊಂಡೆ. ನೀವು ನೋಡಿದ ಊರು ಈಗ ಇದಲ್ಲ ಅಂತಿದ್ದೀರಾ? ತಪ್ಪಾಗಿ ತಿಳಿಬೇಡಿ ಅಜ್ಜಿ ನನ್ನನ್ನ. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರ್ಲಿ. ಈ ಊರ್ನ ಸ್ವಚ್ಛವಾಗಿಡೋ ಕಾಲ ಬಂದಿದೆ. ಯೋಚನೆ ಮಾಡಬೇಡಿ. ನಮ್ಮ ಅಪ್ಪ ಅಮ್ಮ ಮನೇಲಿ ನಮಗೆಲ್ಲ ಬುದ್ಧಿ ಹೇಳಿ ಅವರುಗಳೇ ಕಸ ಎಸೆಯೋ ವಿಚಾರದಲ್ಲಿ ತಪ್ಪು ಮಾಡ್ತಿದ್ದಾರೆ. ಐಷಾರಾಮಿ ಕಾರುಗಳಲ್ಲಿ ಬಂದು ಕಸ ಎಸೆಯೋದನ್ನು ನಾನೇ ನೋಡಿದ್ದೀನಿ. ಅವರಿಗೆ ಅದರ ಬಗ್ಗೆ ನಾಚಿಕೆ ಆಗ್ಬೇಕು. ನಾವಿದ್ದೀವಿ ಅಜ್ಜಿ. ಮಕ್ಕಳೆಲ್ಲ ಒಂದಾಗಿ ಅಪಾರ್ಟ್ಮೆಂಟ್ಗಳಲ್ಲಿ, ಬೀದಿಯ ಬದಿಗಳಲ್ಲಿ, ಪಾರ್ಕುಗಳ ಪಕ್ಕದಲ್ಲಿ ಕಸವೇ ಇಲ್ಲದಾಗೆ ಎಲ್ಲಾನೂ ಸರಿ ಮಾಡ್ತೀವಿ. ನಾವು ಕಸ ನಿರ್ಮೂಲನೆ ಮಾಡೋ ಸ್ವಯಂ ಸೇವಕರಾಗ್ತೀವಿ. ಯೋಚನೆ ಬೇಡ ಅಜ್ಜಿ ತಾತ. ಮುಂದಿನ ವರ್ಷ ಬನ್ನಿ, ಆಗ ನೋಡಿ ನಮ್ಮ ಮೈಸೂರ್ನ ಇನ್ನೂ ಸ್ವಚ್ಛ ನಾಡಾಗಿ, ನಮ್ಮ ಒಡೆಯರ ಕನಸಿನ ಊರಾಗಿ ಬೆಳಗುತ್ತಿರುತ್ತೆ. ಬೇಜಾರ್ ಮಾಡ್ಕೋಬೇಡಿ ಅಜ್ಜಿ ತಾತ, ಹೋಗ್ಬಿಟ್ ಬನ್ನಿ. ಹಬ್ಬ ಹಬ್ಬ
ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಕರುನಾಡ ಮನೆ ಮನೆ ಹಬ್ಬ 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 ಇದು ಚಾಮುಂಡಿ ತಾಯಿ ತವರ ಹಬ್ಬ ವಿಜಯದ ಹಬ್ಬ ಆಯುಧ ಪೂಜಾ ಹಬ್ಬ ಹಬ್ಬ ಇದು ಹಸುರ ತನ್ನ ಸಿರ ತೆತ್ತ ದಸರಾ ಹಬ್ಬ 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 ಇದು ಮೈಸೂರ ಸೀಮೆ ರಾಜ ಹಬ್ಬ 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 ಇದು ಕುಣಿದಾಡ ಮಕ್ಕಳ ಬೊಂಬೆ ಹಬ್ಬ ವಿಜಯದ ಹಬ್ಬ ಆಯುಧ ಪೂಜಾ ಹಬ್ಬ ಹಬ್ಬ ಇದು ಮನೆಗೆ ಮನೆ ಮನೆಗೆ ಹೋಗಿ ಕರೆಯೋ ಹಬ್ಬ. ಆತ್ಮೀಯ ಹಿರಿಯರೇ ಕಿರಿಯರೇ, ಇದು ನಮ್ಮ ಮೈಸೂರು, ಒಡೆಯರ ಕನಸಿನ ಮೈಸೂರು. ಕಿರಿಯವನಾಗಿ ನಿಮ್ಮಲ್ಲಿ ವಿನಂತಿಸುವುದಿಷ್ಟೇ, ನೀವು ಭಾರತದ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಒಂದನ್ನು ಪ್ರವೇಶಿಸಿದ್ದೀರಿ. ಅದನ್ನು ಸ್ವಚ್ಛವಾಗಿಡಿ ಮತ್ತು ಹಸಿರಾಗಿಡಿ. ನಮ್ಮ ಮೈಸೂರು ನಮ್ಮ ಹೆಮ್ಮೆ, ನಮ್ಮ ಮೈಸೂರು ಸ್ವಚ್ಛ ಮೈಸೂರು. ಜೈ ಕರ್ನಾಟಕ ಮಾತೆ, ಸ್ವಚ್ಛವಾಗಲಿ ನಮ್ಮ ಮೈಸೂರು.